ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ, ಇವತ್ತಿನ ವಿಡಿಯೋ ಲಾಂಗ್ ಇಲ್ಲ, ಯಾಕಂದರೆ ಹಿಂದಿನ ಕ್ಲಾಸಲ್ಲಿ ಒಂದು ಸ್ವಲ್ಪ ವಿಡಿಯೋ ಕ್ಲಿಪ್ಸ್ ಇತ್ತಲ್ಲ, ನಾನು ಅದನ್ನು ಎಡಿಟ್ ಮಾಡೋದು ಮರ್ತೋಗ್ಬಿಟ್ಟಿದೆ ಆಯಿತಾ. ಸೊ ಅದಕ್ಕೋಸ್ಕರ ಆ ಕ್ಲಿಪ್ ಇಲ್ಲ ಹಾಕ್ತಾಯಿದ್ದೀನಿ. ಸೊ ಆ ಕ್ಲಿಪ್ಪಲ್ಲಿ ಅದ್ರಲ್ಲಿ ಆ ವಿಡಿಯೋನ ಏನು ಕಳಿಸಿನಂದರೆ ಆ್ಯರೋ ಫಂಕ್ಷನ್ ಅಂದರೆ ಏನಂತ. ಓಕೆ, ಸೊ ಒಬ್ರೊಬ್ರಿಗೆ ಗೊತ್ತಿಲ್ಲ ಆ್ಯರೋ ಫಂಕ್ಷನ್ ಅಂದರೆ ಏನಂತ. ಸೊ ಅವ್ರಿಗೋಸ್ಕರ ಇದೆ. ಸೊ ಅದಾದಮೇಲೆ ಆ ಕೋಡನ್ನು ಗಿಟಬಲ್ಲಿ ಪುಷ್ ಮಾಡೋದು ಹೆಂಗೆ ಅಂತಲೂ ಹೇಳಲಿಕ್ಕೆ ಆಯಿತಾ. ಸೊ ಅದ್ಯಾಡು ಈ ಕ್ಲಾಸಲ್ಲಿ ಮಾಡೋಣ ಆಯಿತಾ. ಓಕೆ, ಇವಾಗ ಮುಂದೆ ಕಂಟಿನ್ಯೂ ಮಾಡೋಣ ನಮ್ಮದು ಮನ್ ಸ್ಟ್ಯಾಕಿಂಗ್ ಜರ್ನಿ. ಓಕೆ, ಇವಾಗ ನಾವು ಹಿಂದಿನ ಕ್ಲಾಸಲ್ಲಿ ಇದೆಲ್ಲ ಕಲ್ತಿದ್ವಿ. ಓಕೆ, ಒಂದೊಂದು ಸ್ವಲ್ಪ ಜನ ಈಗ ನಾ ಆವಾಗ ಸ್ಟಾರ್ಟಿಂಗ್ ವಿಡಿಯೋಲಿ ಹೇಳಿದ್ದೆ ಜಾವಾ ಬೇಸಿಕ್ ಗೊತ್ತಿದ್ರೆ ನೀವು ಈ ವಿಡಿಯೋ ನೋಡ್ಬೋದಂತ. ಸೊ ಅವ್ರಿಗೆ ಒಂದೊಂದು ಸತಿ ಫಂಕ್ಷನ್ ಅನ್ನೋ ಬಗ್ಗೆ ಗೊತ್ತಿರ್ತೈತಿ, ಆ್ಯರೋ ಫಂಕ್ಷನ್ ಅನ್ನೋ ಬಗ್ಗೆ ಗೊತ್ತಿಲ್ಲ ಆಯಿತಾ. ಸೊ ಅವರಿಗೆ ಹೇಳ್ತಾರೆ ಇದು. ಸೊ ಇವಾಗ ನೀವು ಜಾವಾ ಸ್ಕ್ರಿಪ್ಟಲ್ಲಿ ಫಂಕ್ಷನ್ ಹೆಂಗೆ ಬರೀತೀರಿ, ಫಂಕ್ಷನ್ ಅಂತ ಬರ್ತಿ ಒಂದು ಹೆಸರು ಇಡ್ತೀರಿ ಫಂಕ್ಷನಿಗೆ, ಅಥವಾ ಪ್ರಿಂಟ್ ಅಂತ. ಸೊ ಅದಾದಮೇಲೆ ಬ್ರ್ಯಾಕೆಟಲ್ಲಿ ಸೊ ಹೀಗೆ ಬರ್ತೀರಿ ನೀವು ಫಂಕ್ಷನ್ ಆಯಿತಾ. ಸೊ ಇದರಲ್ಲಿ ಏನು ಮಾಡ್ತೀರಿ, ಕನ್ಸೋಲ್ ಡಾಟ್ ಲಾಗ್ ಹಲೋ ಆಯಿತಾ. ಸೊ ನೀವು ನಾರ್ಮಲ್ ಫಂಕ್ಷನ್ ಅಂದರೆ ಹೀಗೆ ಬರೀತೀರಲ್ಲ. ಸೊ ಆ್ಯರೋ ಫಂಕ್ಷನ್ ಅಂದರೆ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಇದರಲ್ಲಿ. ಸೊ ಇದರಲ್ಲಿ ನೀವೇನು ಬರೀತೀರಾ, ಪ್ರಿಂಟ್ ಅಂತ ಬರೀತೀರಾ. ಸೊ ಅದಕ್ಕೆ ಈಸ್ ಈಕ್ವಲ್ ಟು ಹಾಕ್ಕೊಂಡು ಆ್ಯರೋ ಫಂಕ್ಷನ್ ಇದು. ಓಕೆ, ಸೊ ಇವಾಗ ಇದೇ ನಿಮ್ಮ ನಾರ್ಮಲ್ ಫಂಕ್ಷನ್ ಹಿಂಗೆ ಬರೀತೀರಲ್ಲ. ಸೊ ಇಲ್ಲಿ ನಾವು ವೇರಿಯಬಲ್ ಡಿಕ್ಲೇರ್ ಮಾಡಿರೋ ಥರ ಮಾಡ್ತೀರಾ ಆಯಿತಾ. ಇಲ್ಲಿ ಮತ್ತೆ ಕಾನ್ಸ್ಟ್ ಬರಬೇಕು. ಸರಿ, ಏನಾದ್ರು ಬೇರೆ ಹೆಸರು ಇದು ಲೆಟ್ ಯೂಸ್ ಮಾಡ್ಬೋದು, ಏನೋ ಬೇಕಾದ್ರೂ ಯೂಸ್ ಮಾಡ್ಬೋದು. ಸೊ ನಾನು ಕಾನ್ಸ್ಟ್ ಯೂಸ್ ಮಾಡ್ತಿದ್ದೀನಿ. ಸೊ ಅದು ಫಂಕ್ಷನಿಗೆ ಒಂದು ಹೆಸರು ಇಡಬೇಕು, ಅದಾದ್ಮೇಲೆ ಈಸ್ ಈಕ್ವಲ್ ಟು ಹಾಕಿ. ಸೊ ಇದು ಓಪನ್ ಕ್ಲೋಸ್ ಬ್ರ್ಯಾಕೆಟ್ ಆದಮೇಲೆ ಇದು ನಮ್ದು ಆ್ಯರೋ ಫಂಕ್ಷನ್. ಓಕೆ, ಸೊ ಸಾರಿ. ಓಕೆ, ಸೊ ಇದು ನಮ್ದು ಆ್ಯರೋ ಫಂಕ್ಷನ್, ಇದು ನಮ್ದು ನಾರ್ಮಲ್ ಫಂಕ್ಷನ್. ಓಕೆ, ಸೊ ನಿಮ್ಗೆ ಗೊತ್ತಾಯ್ತು ಅಂತ ಹೇಳಿದ್ರೆ ನಾವು ಇದೇ ಯೂಸ್ ಮಾಡಿರುವಂಥದ್ದು. ಓಕೆ, ಸೊ ಇಲ್ಲಿಂದ ಆ್ಯರೋ ಫಂಕ್ಷನನ್ನು ಕ್ರಿಯೇಟ್ ಮಾಡಿದ್ದೀವಿ ನಾವು ಅಷ್ಟೇ. ಓಕೆ, ಸೊ ಇದು ಆರ್ಗ್ಯುಮೆಂಟ್ ಬೇಕಂತೂ ಏನಿಲ್ಲ. ಸೊ ಇದನ್ನು ತೆಗೆದ್ರು ಇದು ವ್ಯಾಲಿಡ್ ಇದು. ಓಕೆ, ಸೊ ಅಂದರೆ ನಿಮ್ಗೇನೋ ಫಂಕ್ಷನ್ಗೆ ಹೆಸರು ಇಡಬಾರ್ದು ಅಂತಿದ್ದೀರಂದರೆ ಸೊ ಅದನ್ನು ಹೀಗೆ ಇಡ್ತೀರಿ. ಅಂದರೆ ಇವಾಗ ನೀವು ಇಲ್ಲ ಆ್ಯಪ್ ಡಾಟ್ ಲಿಸನಲ್ಲಿ ಯಾವಾಗಾರು ಎಕ್ಸಿಸ್ ಮಾಡಿದಂದರೆ ಈ ಆ್ಯರೋ ಫಂಕ್ಷನ್ ಆಟೋಮೆಟಿಕ್ಕಾಗಿ ರನ್ ಆಗ್ತೈತಿ. ಸೊ ಅದನ್ನು ಕಾಲ್ ಮಾಡೋಕ್ಕಂತೇನಿಲ್ಲ, ಅದು ಏನೂ ಇಲ್ಲ. ಸೊ ಅದಕ್ಕೋಸ್ಕರ ನಾವು ಆ್ಯರೋ ಫಂಕ್ಷನ್ ಯೂಸ್ ಮಾಡ್ತೀವಿ. ಸೊ ನೀವು ಈ ಫಂಕ್ಷನ್ ಯೂಸ್ ಮಾಡ್ಬೋದು. ಓಕೆ, ಸೊ ಈ ಫಂಕ್ಷನ್ ಯೂಸ್ ಮಾಡಿ ನೀವು ಮತ್ತೆ ಆಬ್ವಿಯಸ್ಲಿ ಮತ್ತೆ ಇಲ್ಲಿ ಹೆಸರು ಬರ್ಕೊಂಡ್ಕೊಳ್ಬೇಕು ಫಂಕ್ಷನ್. ಅದಾದಮೇಲೆ ಏನು ಬರಿಬೇಕು, ಫಂಕ್ಷನ್ ಹೆಸರು ಬರಿಬೇಕು, ಪ್ರಿಂಟ್ ಏನಾರು ಒಂದು ಹೆಸರು ಬರಿಬೇಕು. ಸೊ ಅದಾದಮೇಲೆ ಇದು ಯಾರೋ ಒಂದು ತೆಗಿಬೇಕು ಅಷ್ಟೇ. ಓಕೆ, ಸೊ ನೀವು ನಾರ್ಮಲ್ ಫಂಕ್ಷನ್ ಈಗೂ ಯೂಸ್ ಮಾಡ್ಬೋದು, ಅಥವಾ ಈ ಆ್ಯರೋ ಫಂಕ್ಷನನ್ನು ಯೂಸ್ ಮಾಡ್ಬೋದು. ಓಕೆ, ನಾವು ಆ್ಯರೋ ಫಂಕ್ಷನನ್ನು ಬರಿತೇವೆ. ಓಕೆ, ಸೊ ಓಕೆ ಇದನ್ನು ತೆಗಿತೀನಿ. ಸೊ ಫುಲ್ ತೆಗೆದ್ಬಿಡ್ತೀನಿ, ಇದು ಕಮೆಂಟ್ ಮಾಡ್ತೀನಿ ಆಯಿತಾ ನಿಮ್ಮ. ಸೊ ಇಲ್ಲಿ ಬರೀತೀನಿ ಆ್ಯರೋ ಫಂಕ್ಷನ್. ಓಕೆ, ಓಕೆ ಆ್ಯರೋ ಫಂಕ್ಷನ್. ಓಕೆ, ಸೊ ಇದು ಓಕೆ. ಸೊ ನಿಮಗೆಲ್ಲನೂ ಅರ್ಥ ಆಗಿದೆ ಅಂತ ಹೇಳಿದಿರಿ ಏನಿದೆಲ್ಲ. ಸೊ ಇವಾಗ ಮುಂದೆ ಹೋಗೋಣ. ಮುಂದೆ ಏನು ಮಾಡೋಣ ಅಂದರೆ ಇವಾಗ ನಮ್ದು ಇದು ಕೋಡ್ ಎಲ್ಲ ಐತಲ್ಲ, ಇದೆಲ್ಲ ನಾವು ಗಿಟಬಲ್ಲಿ ಪುಷ್ ಮಾಡೋಣ. ಓಕೆ, ಸೊ ಅದು ಪುಷ್ ಮಾಡಲಿಕ್ಕೆ ನಾವು ಆ್ಯಕ್ಚುಲಿ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡಿದ್ದೆ ಆಯಿತಾ. ಸೊ ಏನು ಚೇಂಜಸ್ ಮಾಡಿದ್ದೆ ಅಂದರೆ ನಂದು ಟು ಡು ಲಿಸ್ಟ್ ಒಳಗೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡಿದ್ದೆ ನಾನು. ಸೊ ಇಲ್ಲಿ ಬಂದು ತೋರಿಸ್ತೇನೆ. ಸೊ ಇದು ನಂದು ಗಿಟಬ್ ರಿಪಾಸಿಟ್ರಿ ಆಗಿತ್ತು. ಇದರೊಳಗೆ ನಾನು ನೋಟ್ಸ್ ಎಲ್ಲ ಇಟ್ಟಿದ್ದೆ ನನ್ನ ಮನ್ ಸ್ಟ್ಯಾಕಿಂದ. ಸೊ ಅದು ನೋಟ್ಸ್ ಎಲ್ಲ ನಾನು ಬೇರೆ ಲೊಕೇಶನಿಗೆ ಶಿಫ್ಟ್ ಮಾಡಿದ್ದೀನಿ ಆಯಿತಾ. ಸೊ ಅದಿನ ಲೊಕೇಶನ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ನೋಟ್ಸನ್ನು ಆಕ್ಸೆಸ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ನಾವೆಲ್ಲ ಕೋಡನ್ನು ಇಟ್ಟಿರ್ತೀವಿ. ಓಕೆ, ಸೊ ಓಕೆ, ಸೊ ಇವಾಗ ನೀವು ಇದನ್ನು ಗಿಟಬಲ್ ಹಾಕೋಕ್ಕಿಂತ ಮೊದಲೇ ನೀವು ಒಂದು ಸ್ವಲ್ಪ ಈ ಫೋಲ್ಡರನ್ನು ಇಗ್ನೋರ್ ಮಾಡಬೇಕಾಗ್ತೈತಿ. ಸೊ ಇದು ಯಾಕಂತ ಹೇಳಿದ್ರೆ ಇದು ಇಗ್ನೋರ್ ಮಾಡೋದು. ಸೊ ಇದರಲ್ಲಿ ತುಂಬ ಫೈಲ್ಸ್ ಎಲ್ಲ ಐತಿ, ಫೋಲ್ಡರ್ಸ್ ಎಲ್ಲ ಐತಿ. ಓಕೆ, ಸೊ ಇದೆಲ್ಲ ಅನ್ವಾಂಟೆಡ್ ಯಾಕಂತ ಹೇಳಿದ್ರೆ, ಸೊ ಇವಾಗ ಇದರಿಂದ ಇವಾಗ ಫೈಲ್ ಸೈಜ್ ಐತಲ್ಲ ಇದರಿಂದ ಕಡಿಮೆ ಇರ್ತೈತೆ ಆಯಿತಾ. ಒಂದು 2 MB 3 MB ಇರ್ಬೋದು. ಓಕೆ, ಸೊ ಇವಾಗ ನಾವು ಡಿಪೆಂಡೆನ್ಸೀಸ್ ಎಲ್ಲ ಇನ್ಸ್ಟಾಲ್ ಮಾಡ್ತೀವಲ್ಲ, ಸೊ ಅಂದರೆ ಇವಾಗ ಎಕ್ಸ್ಪ್ರೆಸ್ ಇನ್ಸ್ಟಾಲ್ ಮಾಡಿರಿ, ನೋಡ್ಮೋನ್ ಇನ್ಸ್ಟಾಲ್ ಮಾಡಿರಿ, ಹಂಗೆ ಇನ್ನೂ ತುಂಬ ಡಿಪೆಂಡೆನ್ಸೀಸ್ ಇನ್ಸ್ಟಾಲ್ ಮಾಡ್ತೀವಿ ನಾವು. ಅವಾಗ ಇದು ನೋಡ್ ಮಾಡ್ಯೂಲ್ಸಿನ ಫೈಲ್ ಜಾಸ್ತಿ ಆಗ್ತಾ ಹೋಗ್ತೈತೆ, ಅಂದರೆ ಒಂದು 100 MB 200 MB ಆಗ್ತೈತಿ.
ಸೊ ಅದಕ್ಕೆ ಆ ಫೈಲನ್ನು ನಾವು ಗಿಟಬಲ್ಲಿ ಪುಷ್ ಮಾಡೋಕ್ಕೆ ಹೋಗಂಗಿಲ್ಲ. ಓಕೆ, ಸೊ ಇವಾಗ ಅದು ಮಾಡದೇ ಇದ್ದರೆ ಪ್ರಾಬ್ಲಮ್ ಆಗಲ್ಲ ಅಂತ ಕೇಳ್ಬೋದು ನೀವು. ಓಕೆ, ಸೊ ಏನೂ ಪ್ರಾಬ್ಲಮ್ ಆಗಲ್ಲ, ಯಾಕಂದ್ರೆ ನಾವು ಇದು ಪ್ಯಾಕೇಜ್ ಡಾಟ್ ಜೇಸನ್ ಮತ್ತು ಪ್ಯಾಕೇಜ್ ಲಾಕ್ ಡಾಟ್ ಜೇಸನನ್ನು ನಾವು ಪುಷ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಏನೇನು ಡಿಪೆಂಡೆನ್ಸೀಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ದೀವಲ್ಲ, ನೋಡಿ ಇಲ್ಲಿ ಬರ್ತೈತಿ, ಎಕ್ಸ್ಪ್ರೆಸ್ ಮತ್ತು ನೋಡ್ ಮಾನ್ ಇನ್ಸ್ಟಾಲ್ ಮಾಡಿದ್ದೀವಿ. ಸೊ ಇವಾಗ ಯಾರು ನಮ್ಮದು ರಿಪಾಸಿಟರಿ ಕ್ಲೋನ್ ಮಾಡಿದಂದರೆ ಅವ್ರು ನಾರ್ಮಲ್ ಆಗಿ ಬಂದು npm ಇನ್ಸ್ಟಾಲ್ ಅಂತ ಒತ್ತಿದ್ರೆ ಇದೆಲ್ಲ ಡಿಪೆಂಡೆನ್ಸೀಸ್ ಆಟೋಮೆಟಿಕ್ಕಾಗಿ ಇನ್ಸ್ಟಾಲ್ ಆಗಿಬಿಡ್ತೀರಿ ಅವ್ರ ಕಂಪ್ಯೂಟ್ರಲ್ಲಿ. ಅಂದರೆ ಇದು ನೋಡ್ ಮಾಡ್ಯೂಲ್ಸ್ ಅನ್ನೋ ಒಂದು ಫೋಲ್ಡರ್ ಐತಲ್ಲ, ಅವ್ರು ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗಿ ಎಲ್ಲ ಕ್ರಿಯೇಟ್ ಆಗಿಬಿಡ್ತೈತಿ. ಓಕೆ, ಸೊ ಅದಕ್ಕೆ ಈ ಒಂದು ಫೋಲ್ಡರನ್ನು ನಾವು ಗಿಟಬಲ್ಲಿ ಪುಷ್ ಮಾಡೋಂಗಿಲ್ಲ. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೇವೆ ಅಂದರೆ ಸ್ವಲ್ಪ ನಮ್ದು ರೂಟ್ ಡೈರೆಕ್ಟರಿ ಐತಲ್ಲ, ಅಂದರೆ ಟು ಡೂ ಲಿಸ್ಟ್ ವೆಬ್ಸೈಟ್ ಐತಲ್ಲ, ಸೊ ನಿಮ್ದು ಯಾವ ವೆಬ್ಸೈಟ್ ಹೆಸರು ಐತಿ ಆ ಹೆಸರು ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಒಂದು ಫೈಲನ್ನು ಕ್ರಿಯೇಟ್ ಮಾಡೋಣ. ಸೊ ಒಳಗಡೆ ಅಲ್ಲ, ಆ್ಯಕ್ಚುಲಿ ಹೊರಗಡೆ ಆಯಿತಾ. ಸೊ ಓಕೆ, ಸೊ ಇಲ್ಲಿ ಒಂದು ಫೈಲ್ ಕ್ರಿಯೇಟ್ ಮಾಡೋಣ, ಅದರಿಂದ ಹೆಸರು ಡಾಟ್ ಗಿಟ್ ಇಗ್ನೋರ್. ಓಕೆ, ಡಾಟ್ ಗಿಟ್ ಇಗ್ನೋರ್ ಅಂತ ಎಂಟರ್ ಕೊಡ್ರಿ, ಆಯಿತಾ. ಓಕೆ, ಸೊ ಇದರಲ್ಲಿ ನೀವೇನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಿಕ್ಕೆ ಹೋಗಬೇಡಿ. ಓಕೆ, ಸೊ ಇವಾಗ ನಾವೇನು ಮಾಡೋಣ, ನಮ್ಮದು ಗಿಟ್ ಇಗ್ನೋರಲ್ಲಿ ಫೈಲಲ್ಲಿ ನಾವು ಅದರಿಂದ ಲೊಕೇಶನ್ ಕೊಡೋಣ. ಯಾವ್ದಿನ ಲೊಕೇಶನ್ ಕೊಡಬೇಕಾ, ನಮ್ಮ ನೋಡ್ ಮಾಡ್ಯೂಲ್ಸಿಂದು. ಓಕೆ, ಇವಾಗ ನಾವು ಯಾವ ಫೋಲ್ಡ್ರಲ್ಲಿ ಇದ್ದೀವಿ, ಟು ಡೂ ಲಿಸ್ಟ್ ವೆಬ್ಸೈಟ್ ಅನ್ನೋ ಒಂದು ಫೋಲ್ಡ್ರಲ್ಲಿ ಇದ್ದೀವಿ. ಸೊ ಅದಕ್ಕೆ ಆ ಫೋಲ್ಡರ್ ಒಳಗಡೆ ಯಾವ ಫೋಲ್ಡರ್ ಐತಿ, ಟು ಡೂ ಲಿಸ್ಟ್ ಬ್ಯಾಕ್ ಎಂಡ್ ಐತಿ, ಅದ್ರೊಳಗಡೆ ನೋಡ್ ಮಾಡ್ಯೂಲ್ಸ್ ಅಂತ ಇದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೇನೆ, ಇಲ್ಲಿ ಟು ಡೂ ಲಿಸ್ಟ್ ಬ್ಯಾಕ್ ಎಂಡ್. ಸೊ ಇಲ್ಲಿ ನಿಮಗೆ ವಿ ಎಸ್ ಕೋಡ್ ಆಟೋಮೆಟಿಕ್ಕಾಗಿ ನಿಮಗೆ ಕೇಳ್ತೈತೆ, ಆಯಿತಾ. ಇದೇ ನೀವು ಫೈಲ್ ಈ ಫೋಲ್ಡ್ರಿಗೆ ನೀವು ಆಕ್ಸೆಸ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದೀರಾ ಅಂತ ಕೇಳ್ತೈತಿ. ಸೊ ಅವಾಗ ನೀವು ಟ್ಯಾಬ್ ಒತ್ತಿದ್ರೆ ಅದು ಆಟೋ ಕಂಪ್ಲೀಟ್ ಆಗ್ತೈತಿ. ಸೊ ಓಕೆ, ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಇದಕ್ಕೆ ಇವಾಗ ಹೀಗೆ ಗ್ರೀನ್ ಆಗಿ ಬರ್ತಾ ಇಲ್ಲ ಇದು. ಓಕೆ, ಸೊ ಇದು ಒಂದು ಸ್ವಲ್ಪ ಫೇಡ್ ಔಟ್ ಆಗಿದೆ, ಅಂದರೆ ಅದನ್ನು ಇಗ್ನೋರ್ ಮಾಡುತ್ತೆ ಇವಾಗ ಗಿಟ್. ಸೊ ಇವಾಗ ನಾವು ಏನಾದ್ರು ಗಿಟ್ಟಲ್ಲಿ ಪುಷ್ ಮಾಡಿದರೆ ಈ ಫೈಲ್ ಪುಷ್ ಆಗಂಗಿಲ್ಲ. ಓಕೆ, ಸೊ ಇವಾಗ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಇಲ್ಲಿ ಫಸ್ಟಿಗೆ ನಾವು ಗಿಟ್ ಆ್ಯಡ್ ಮಾಡ್ತೀವಿ. ಅಂದರೆ ಸೊ ಇದೆಲ್ಲ ಅನ್ಟ್ರ್ಯಾಕ್ಟ್ ಫೈಲ್ಸ್, ಆಯಿತಾ. ನಮ್ಗೆ ಗಿಟ್ಟಿಗೆ ಗೊತ್ತಿಲ್ಲ ಇದು ಫೈಲ್ಸ್ ಎಲ್ಲ ಐತಂತ. ಸೊ ಆ್ಯಡ್ ಅಂತ ಸ್ಪೇಸ್ ಬಿಟ್ಟು ಆ್ಯಡ್ ಹಾಕಿ, ಆಯಿತಾ. ಓಕೆ, ಸೊ ಗಿಟ್ ಆ್ಯಡ್ ಸ್ಪೇಸ್ ಬಿಟ್ಟು ಡಾಟ್ ಹಾಕ್ರಿ. ಸೊ ಅದಾದ್ಮೇಲೆ ಏನಾಗ್ತೈತಿ, ಇದೆಲ್ಲ ಫೈಲ್ಸು ಆ್ಯಡ್ ಆಗಿಬಿಡ್ತೈತಿ ನಮ್ಮದು ಗಿಟ್ಟಲ್ಲಿ. ಓಕೆ, ಸೊ ಮೇಲೆ ನೋಡಿರಿ ಎಲ್ಲ ಆ್ಯಡ್ ಅಂತ ಬರ್ತೈತಿ, ಎ ಅಂತ ಬರ್ತೈತಲ್ಲ, ಎ ಅಂತ ಹೇಳಿದ್ರೆ ಇಂಡೆಕ್ಸ್ ಆ್ಯಡೆಡ್ ಅಂತ ಐತಿ ನೋಡಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಏನು ಮಾಡಕ್ಕೆ ನಾವು ಗಿಟ್ ಸ್ಟೇಟಸ್ ಚೆಕ್ ಮಾಡೋಣ, ಆಯಿತಾ. ಗಿಟ್ ಓಕೆ, ಸೊ ಗಿಟ್ ಸ್ಟೇಟಸ್ ಚೆಕ್ ಮಾಡಿದ್ಮೇಲೆ ನೋಡ್ಬೋದು ನಿಮ್ಗೆ ಯಾವ್ಯಾವ ಫೈಲ್ ಸಿಲೆಕ್ಟ್ ಆಗೈತಿ ಅಂತ. ಸೊ ಇಲ್ಲಿ ನೋಡ್ ಇನ್ಸ್ಟ್ರಕ್ಷನ್ ನೋಟ್ಸ್ ಐತಲ್ಲ, ಅದು ನಾನು ಡಿಲೀಟ್ ಮಾಡಿದ್ದೆ. ಓಕೆ, ಸೊ ಅದಾದಮೇಲೆ ಇದು 3 ಫೈಲ್ಸ್ ಎಲ್ಲ ಐತಿ, ಸೊ ಅದೆಲ್ಲ ಅಪೆಂಡ್ ಆಗ್ತೈತಂತ. ಓಕೆ, ಸೊ ನೆಕ್ಸ್ಟ್ ನಾವು ಆ್ಯಕ್ಚುಲಿ ಏನು ಮಾಡೋದು ಅಂತ ಹೇಳಿದ್ರೆ, ಸೊ ಇವಾಗ ಈ ಫೋಲ್ಡರ್ ಐತಲ್ಲ, ಟು ಡೂ ಲಿಸ್ಟ್ ಫ್ರಂಟ್ ಎಂಡ್ ಅಂತ, ಆ ಫೋಲ್ಡರನ್ನು ಇಗ್ನೋರ್ ಮಾಡ್ತೈತಿ. ಯಾಕಂದರೆ ಆ ಫೋಲ್ಡ್ರಲ್ಲಿ ಏನೂ ಕಾಂಟೆಂಟ್ ಇಲ್ಲ, ಏನೂ ಇಲ್ಲ, ಅದಕ್ಕೋಸ್ಕರ ಇಗ್ನೋರ್ ಮಾಡ್ತಿದ್ದೆ. ನಾವೇನಾದ್ರು ಕೋಡ್ ಆ್ಯಡ್ ಮಾಡ್ತೀವಲ್ಲ ಆವಾಗ ಅದನ್ನು ಆ್ಯಡ್ ಮಾಡ್ತಿದ್ದು. ಓಕೆ, ಸೊ ಅದಕ್ಕೆ ಇದು ಏನು ಎ ಅಂತೂ ಬರ್ತಾ ಇಲ್ಲ, ಯು ಅಂತೂ ಬರ್ತಾ ಇಲ್ಲ, ಏನೂ ಇಲ್ಲ. ಓಕೆ, ಸೊ ನೆಕ್ಸ್ಟ್ ನಾವೇನು ಮಾಡ್ತೇವೆ ಅಂದರೆ ಗಿಟ್. ಓಕೆ, ಇವಾಗ ಏನು ಮಾಡ್ತೇವೆ, ನಾವು ಇದನ್ನು ಕಮಿಟ್ ಮಾಡ್ತೇವೆ. ಕಮಿಟ್ ಅಂತ ಹೇಳಿದ್ರೆ ಒಂದು ಪುಷ್, ನಮ್ದು ಗಿಟಬಲ್ಲಿ ಪುಷ್ ಮಾಡುವಂಥ ಒಂದು ಸ್ಟೇಜಿಗೆ ತಂದಿಡ್ತೇವೆ ಇದು ರಿಪಾಸಿಟ್ರಿಯನ್ನು. ಓಕೆ, ಸೊ ಇವಾಗ ನಾನು ಇಲ್ಲಿ ಬರಿತೇನೆ ಗಿಟ್ ಕಮಿಟ್ ಅಂತ ಬರ್ತಿ -m ಅಂದರೆ ಒಂದು ಮೆಸೇಜ್ ಕಳಿಸ್ತಾ ಇದ್ದೀವಿ. ಅಂದರೆ ನಾವು ಇವಾಗ ಇದು ರೆಪಾಸಿಟ್ರಿಯಲ್ಲಿ ಪುಷ್ ಮಾಡೋಕ್ಕೆ ನಾವು ಏನು ಚೇಂಜಸ್ ಮಾಡಿದ್ದೇವೆ ಅಂತ ಹೇಳ್ತೇವಲ್ಲ, ಸೊ ಅದು. ಸೊ ಇವಾಗ ನೀವು ಏನಾದ್ರು ಬರಿಬೋದು ಇಲ್ಲಿ. ಸೊ ಸಪೋಸ್ ಮಾಡಿ ನಾವೇನು ಬರೆಯೋಣ, ಸೊ ಇವಾಗ ನಾವು ಏನು ಮಾಡಿದ್ರಲ್ಲ ಅದನ್ನು ನಾವು ಇಲ್ಲಿ ಬರೆಯೋದು. ಸೊ ನಾವೇನು ಮಾಡಿದ್ವಿ, ನಮ್ಮದು ಮರ್ನನ್ನು ಬ್ಯಾಕ್ ಎಂಡ್ ಪಾರ್ಟ್ ಐತಲ್ಲ ಅದನ್ನು ನಾವು ಸೆಟಪ್ ಮಾಡಿದ್ವಿ. ಸೊ ನಾ ಇಲ್ಲಿ ಬರಿತೇನೆ ಮರ್ನ ಬ್ಯಾಕ್ ಎಂಡ್ ಸೆಟಪ್. ಓಕೆ, ಸೊ ಸಾರಿ ಸೆಟಪ್. ಸೊ ಇದು ಕೋಟ್ಸಲ್ಲಿ ಬರಿಬೇಕಾಯ್ತಾ, ನೀವು ಡಬಲ್ ಇನ್ವರ್ಟೆಡ್ ಕಾಮಲ್ಲಿ ಬರಿಬೇಕು. ಸೊ ಅದಾದಮೇಲೆ ನೀವು ಎಂಟರ್ ಕೊಟ್ಟಿದ್ರೆ ಕಮಿಟ್ ಆಗಿಬಿಡ್ತಿತ್ತು. ಓಕೆ, ಸೊ ಸೊ ನಿಮ್ದು ಏನಾದ್ರು ಈಗ ಎರರ್ ಬರ್ತಾಯಿತ್ತಂದರೆ, ಸೊ ಟೆಲ್ ಮಿ ಹೂ ಯು ಆರ್ ಅಂತ ಏನಾದ್ರು ಕೇಳ್ತಾಯಿತ್ತಂದರೆ, ಸೊ ನೀವೇನು ಮಾಡಬೇಕು, ನಿಮ್ದು ಗಿಟಬಿಂದ ಯೂಸರ್ ನೇಮ್ ಬರಿಬೇಕಾ. ಸೊ ಅದಾದಮೇಲೆ ನಿಮ್ದು ಗಿಟಬಲ್ಲಿ ಇಮೇಲ್ ಯಾವ್ದು ಯೂಸ್ ಮಾಡಿದ್ದೀವಲ್ಲ ಆ ಇಮೇಲ್ ಬರಿಬೇಕಾ. ಸೊ ಅದಾದಮೇಲೆ ನೀವು ಆ ಕಮಾಂಡನ್ನು ಇನ್ನೊಂದು ಸತಿ ರನ್ ಮಾಡೋಕ್ಕೆ, ಯಾವುದು ಗಿಟ್ ಕಮಿಟ್ -m
ಮನ್ ಬ್ಯಾಕೆಂಡ್ ಸೆಟಪ್. ಓಕೆ, ಸೊ ಇವಾಗ ಎಂಟ್ರ್ ಹೊಟ್ಟಿದೆ ಅಂದರೆ ಸೊ ಇಲ್ಲಿ ನೋಡ್ಬೋದು. ಸೊ ಇದೆಲ್ಲ ಕ್ರಿಯೇಟ್ ಆಯಿತು, ಸೊ ಎಲ್ಲ ಕಮಿಟ್ ಆಗಿದೆ. ಸೊ ಈಗ ನಾ ಇಲ್ಲಿ ಬಂದೆ ಅಂದರೆ ಸೊ ಎಲ್ಲನೂ ಕಮಿಟ್ ಆಗಿತ್ತೆ, ಅದಕ್ಕೆ ಏನು ಎ ಅಥವಾ ಯು ಏನು ತೋರಿಸ್ತಾ ಇಲ್ಲ ಇಲ್ಲಿ. ಓಕೆ, ಸೊ ಇವಾಗ ನಾನು ಆ್ಯಕ್ಚುಲಿ ಏನು ಮಾಡ್ತೀನಿ ಅಂದರೆ ಇವಾಗ ಇದನ್ನು ಪುಷ್ ಮಾಡ್ತೀನಿ. ಸೊ ಅದಕ್ಕೆ ನಾನು ಇವಾಗ ಇದರಿಂದ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೇನಲ್ಲ, ಸೊ ನಾನು ಯೂಸರ್ ನೇಮ್ ಮತ್ತು ಇಮೇಲ್ ಕೊಟ್ಟಿದ್ದೇನೆ, ಅದಕ್ಕೆ ಇವಾಗ ಮತ್ತೇನು ಇನ್ಫಾರ್ಮೇಷನ್ ಬೇಕಾಗಿಲ್ಲ ಇದಕ್ಕೆ. ಓಕೆ, ಸೊ ಇವಾಗ ನಾನು ಇಲ್ಲಿ ಡೈರೆಕ್ಟಾಗಿ ಗಿಟ್ ಪುಷ್ ಅಂತ ಬರೆದ್ರೆ ಸಾಕು. ಓಕೆ, ಸೊ ಇದು ಬರ್ದಾದ್ಮೇಲೆ ನಮ್ದು ಗಿಟ್ಟಬಲ್ಲಿ ಅದು ಇದೆಲ್ಲ ಕೋಡ್ ಪುಷ್ ಆಗಿಬಿಡ್ತೈತಿ. ಓಕೆ, ಸೊ ಇನ್ನು ನೋಡ್ ಮಾಡ್ಯೂಲ್ಸನ್ನು ಇನ್ನು ಅದು ಇಗ್ನೋರ್ ಮಾಡಿದ್ದೆ. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು ಇದು ಲೀಸ್ಟಲ್ಲಿ ಆ ಹೆಸರು ಬರ್ತಾ ಇಲ್ಲ, ಅದು ಗಿಟ್ ನೋಡ್ ಮಾಡ್ಯೂಲ್ಸ್ ಅಂತ. ಓಕೆ, ಸೊ ಓಕೆ, ಇವಾಗ ಗಿಟ್ ಪುಷ್ ಒರಿಜಿನ್ ಮೇನ್, ಸೊ ಇದು ಬರ್ದಾದ್ಮೇಲೆ ನಾವು ಎಂಟರ್ ಕೊಡಬೇಕಾ. ಅದಾದಮೇಲೆ ಇದೆಲ್ಲ ನಮ್ಮದು ಗಿಟಬಲ್ಲಿ ಪುಷ್ ಆಗಿಬಿಡ್ತೈತಿ. ಅಂದರೆ ಇವಾಗ ನಾ ಇಲ್ಲೆಲ್ಲ ಏನೇನು ಫೈಲ್ಸ್ ಐತಲ್ಲ ಎಲ್ಲ ಫೈಲ್ಸು ನಮ್ಮ ಗಿಟಬಲ್ಲಿ ತೋರಿಸ್ತೈತಿ. ಓಕೆ, ಸೊ ಇವಾಗ ನೀವು ಈ ಫೈಲ್ಸ್ ಎಲ್ಲ ನೋಡ್ಬೋದು ನೀವು. ಸೊ ಈ ನೋಡ್ ಮಾಡ್ಯೂಲ್ಸನ್ನ ಇಗ್ನೋರ್ ಮಾಡೈತಿದ್ದು. ಸೊ ಇಲ್ಲಿ ನಿಮ್ಗೆ ಆ ಹೆಸರು ಕಾಣ್ತಾ ಇಲ್ಲ ನೋಡ್ ಮಾಡ್ಯೂಲ್ಸ್ ಅಂತ. ಓಕೆ, ಸೊ ಇವಾಗ ನೀವು ಇದನ್ನು ಎಂಟ್ರ್ ಹೊಟ್ಟಿದ್ರೆ ಸೊ ಇವಾಗ ಇಂಟರ್ನೆಟ್ ಬೇಕಾಯ್ತಾಯ್ತು ನಿಮಗೆ. ಸೊ ಇದೆಲ್ಲ ಡೌನ್ಲೋಡ್ ಆಗ್ತೈತಿ, ಎಲ್ಲನೂ HTTP ಕಳಿಸ್ತು. ಸೊ ಎಲ್ಲ ಸಕ್ಸಸ್ಫುಲ್ಲಾಗಿ ಆಯ್ತು. ಸೊ ಇವಾಗ ನೀವು ಗಿಟಬನ್ನು ಓಪನ್ ಮಾಡ್ಕೊಳ್ಳಿ ನಿಮ್ಮದು. ಸೊ ಗಿಟಬನ್ನು ಓಪನ್ ಮಾಡಿದ್ಮೇಲೆ ನಿಮ್ದು ಆ ರಿಪೋಸಿಟ್ರಿಗೆ ಹೋಗಿ. ಸೊ ಈ ರಿಪೋಸಿಟ್ರಿಗೆ ಹೋದ್ರಿ ಅಂದರೆ ಸೊ ಇಲ್ಲಿ ನೋಡಿರಿ ಟು ಡೂ ಲಿಸ್ಟ್ ಬ್ಯಾಕ್ ಎಂಡ್ ಅಂತ ಬಂತು. ಸೊ ಅದರಲ್ಲಿ ನಮ್ಮದೆಲ್ಲ ಫೈಲ್ಸು ಇದೆ. ಸೊ ಓಕೆ, ಸೊ ಓಕೆ, ಇವಾಗ ನಾವೇನು ಮಾಡಿದ್ರಿ, ನಮ್ದು ಗಿಟ್ಟನ್ನು ಇಗ್ನೋರ್ ಮಾಡಿದ್ರಿ, ಫೈಲನ್ನು ಗಿಟ್ಟಲ್ಲಿ ಪುಷ್ ಮಾಡಿದ್ರಿ, ಮತ್ತೇನು ಮಾಡಿದ್ರಿ ನಮ್ದು ಬ್ಯಾಕ್ ಎಂಡನ್ನು ಫುಲ್ ಕಂಪ್ಲೀಟ್ ಆಗಿ ಸೆಟಪ್ ಮಾಡಿಟ್ರಿ. ಓಕೆ, ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ, ಮುಂದಿನ ವಿಡಿಯೋ ಸಿಗೋಣ. ಓಕೆ, ಥ್ಯಾಂಕ್ ಯು.